ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ. ಪ್ರಮುಖ ನಗರಗಳೇ ಈ ಅವಾಂತರಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಜನ ಹಾಗಾಗಿ ಪಾಲಿಕೆ ಅಧಿಕಾರಿಗಳಿಗೆ ತಾವೇ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಹಿಡಿಶಾಪ ಹಾಕ್ತಾರೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ ನೋಡಿ. ನಿನ್ನೆ ಬೆಂಗಳೂರಿನಲ್ಲಿ ಆಗಿರುವಂತಹ ಮಳೆಯಿಂದ ಮರಗಳು ದರಶಾಹಿ ಆಗಿರೋದು ಇಂದಿರಾನಗರ್ನಲ್ಲಿ ಆಗಿರುವ ಘಟನೆ ಇದು. ಕಾರಿನ ಮೇಲೆ ಬೃಹತ್ ಮರ ಬಿದ್ದಿರುವ ಪರಿಣಾಮ ಆ ವಾಹನ ಕೂಡ ಅಂದ್ರೆ ಕಾರು ಕೂಡ ಜಖಂ ಆಗಿರುವ ದೃಶ್ಯ ನೋಡ್ತಾ ಇದ್ದೀರಿ. ಇಂದಿರಾನಗರ ಪ್ರತಿಷ್ಠಿತ ಏರಿಯಾ, ಇಲ್ಲಿಯೇ ಇಂತಹ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ. ಹಲವು ವಾಹನಗಳು ಜಖಂ ಆಗಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಆರಂಭದಲ್ಲೇ ಹೇಳಿದ್ನಲ್ಲ, ದಯವಿಟ್ಟು ಮಳೆ ಬೀಳುವಾಗ ಈ ಮರದ ಕೆಳಗಡೆ ಆಶ್ರಯ ಪಡ್ಕೊಳ್ಳೋದು, ಅಲ್ಲೇ ನಿಂತ್ಕೊಳ್ಳೋದು, ಬೈಕ್ ಸವಾರು ಹೆಚ್ಚಾಗಿ ಆ ರೀತಿ ನಿಂತ್ಕೊಂಡಿರ್ತೀರಿ, ಆ ರೀತಿ ಮಾಡಕ್ಕೆ ಹೋಗಬೇಡಿ. ಇಂಥ ಪರಿಸ್ಥಿತಿ ಏನಾಗ್ಬಿಟ್ರೆ ಯಾವ ಕ್ಷಣಕ್ಕಾದರೂ ಮರ ದರಶಾಹಿ ಆಗಬಹುದು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್. ಬಟ್ ಕಾರುಗಳು ಜಖಂ ಆಗಿದೆ, ಅದನ್ನ ಹೊರತುಪಡಿಸಿ ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂದಿರಾನಗರದಲ್ಲಿ ನಿನ್ನೆ ಸುರಿದಿರುವ ಮಳೆಯಿಂದ ಆಗಿರುವ ಅನಾಹುತ, ಮರ ದರಶಾಹಿ ಆಗಿದೆ, ಕಾರು ಕೆಟ್ಟು ನಿಂತ್ಕೊಂಡಿದೆ, ಅರ್ಧಕರ್ಧ ಜಖಂ ಆಗಿದೆ. ಆ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನು ಕಲ್ಯಾಣ ನಗರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ಯಾವ ರೀತಿ ಮೋಸ್ಟ್ಲಿ ಇದು ಮಳೆ ನೀರು ಅಂತ ಅನ್ಸಲ್ಲಪ್ಪ, ಚರಂಡಿ ನೀರು. ಬಹುತೇಕ ಕಡೆ ಈ ಚರಂಡಿ ನೀರು ಕೂಡ ಮಳೆ ನೀರಿನ ಜೊತೆಗೆ ಹರಿದು ಹೋಗುತ್ತೆ. ಹಾಗಾಗಿ ಜನ ಹಿಡಿಶಾಪ ಹಾಕೋದು, ಆ ಗಬ್ಬು ನಾರ್ತಾ ಇರುವಂಥ ನೀರಿನ ಮಧ್ಯೆ ವಾಸ ಮಾಡಬೇಕು, ಜೀವನ ಕಳಿಬೇಕಲ್ಲ ಅಂತ ಬಹುತೇಕ ಸಲ ಜನ ಹಿಡಿಶಾಪ ಹಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳಿಗೆ. ಈ ರೀತಿ ನೀರು ನಿಂತ್ಕೊಂಡಿರುವಂಥ ದೃಶ್ಯ, ಅರ್ಧಕರ್ಧ ರಸ್ತೆಯ ಮೇಲೆ ನೀರು ನಿಂತ್ಕೊಂಡಿದೆ. ಒಳ್ಳೆ ನೀರ ಅಂದರೆ ಚರಂಡಿ ನೀರು. ಹಾಗಾಗಿ ಇದರಿಂದ ರೋಗ ರುಜಿನಗಳು ಕೂಡ ಹರಡುವಂಥ ಸಾಧ್ಯತೆ ಇರುತ್ತೆ. ಜನ ಆತಂಕದಲ್ಲೇ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ. ಇದನ್ನ ಕ್ಲಿಯರ್ ಮಾಡಬೇಕಾದಂಥ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರಾ ಅಂದರೆ ಆಗ್ಲೋ ಈಗಲೋ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾರೆ. ಬಟ್ ಸಮಸ್ಯೆಗಳಿಗೆ ಮುಕ್ತಿ ಅಂತೂ ಇಲ್ಲ. RT ನಗರದ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. RT ನಗರದಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿ ಕಾಣಿಸ್ತಾ ಇಲ್ಲ. ಇಂದಿರಾನಗರದ ರೀತಿಯಲ್ಲಿ RT ನಗರದಲ್ಲೂ ಕೂಡ ಘಟನೆ ಆಗಿ ಹೋಗಿದೆ. ಮರ ದರಶಾಹಿ ಆಗಿದೆ ನೋಡಿ. ಅಲ್ಲಲ್ಲಿ ಮರಗಳು ಬಿದ್ದಿರುವಂಥ ದೃಶ್ಯ. ಈ ಮರದ ಕೊಂಬೆಗಳು ಕೂಡ ಒಣಗಿ ಹೋಗಿರುತ್ತೆ, ಸರಿಯಾಗಿ ಅದನ್ನು ಮೇಂಟೈನ್ ಮಾಡಿರಲ್ಲ. ಅದಕ್ಕೂ ಒಂದು ಆಯುಷ ಅಂತ ಇರುತ್ತೆ. ಸೊ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾದವ್ರು ಯಾರು? ಒನ್ಸ್ ಅಗೇನ್ ಪಾಲಿಕೆಯವರು. ಅದನ್ನು ಮಾಡ್ತಿದ್ದಾರಾ ಅಂದರೆ ಇಲ್ಲ. ಒಂದು ಮಳೆ ಬಂದರೆ ಅದನ್ನು ಸರಿಯಾಗಿ ನಿಭಾಯಿಸುವ ಶಕ್ತಿ ಪಾಲಿಕೆ ಅಧಿಕಾರಿಗಳಿಗಿಲ್ಲ. ಇವರ ನಿರ್ಲಕ್ಷ್ಯದ ಮಧ್ಯೆ ಜನ ಪರದಾಡಬೇಕಷ್ಟೆ. RT ನಗರದಲ್ಲಿ ನಿನ್ನೆ ಸುರಿದಿರುವಂತಹ ಮಳೆಗೆ ಹಲವು ಕಡೆ ಮರಗಳು ದರಶಾಹಿಯಾಗಿದೆ. ಈಗಲೂ ಕೂಡ ಅದನ್ನು ತೆರವು ಮಾಡೋ ಕೆಲಸಗಳು ಆದಂತೆ ಕಾಣಿಸ್ತಾ ಇಲ್ಲ. ಜನ ಅದರ ಮಧ್ಯದಲ್ಲೇ ಓಡಾಡಬೇಕು ನೋಡಿ. ಯಾವ ರೀತಿ ಮರದ ಕೊಂಬೆ ನೆಲಕ್ಕೆ ಬಿದ್ದಿದೆ ಅಂತ. ಇಲ್ಲಿ ಯಾರಾದರೂ ನಿಂತ್ಕೊಂಡಿದ್ರೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಮಿ ಶೆಟ್ಟಿ, ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಆದರೆ ಸಾಕು ಹಲವು ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ. ಪ್ರತಿ ಬಾರಿ ಮಳೆ ಬಂದಾಗ ಪಾಲಿಕೆ ಸಿದ್ಧತೆ ಮಾಡ್ಕೊಳ್ಳಿಲ್ವಾ ಅನ್ನುವಂಥ ಪ್ರಶ್ನೆ. ಸೊ ಈಗ ಎಲ್ಲೆಲ್ಲಿ ಯಾವ ರೀತಿ ಅವಾಂತರ ಆಗಿದೆ, ಅಟ್ಲೀಸ್ಟ್ ಅದನ್ನ ಸರಿ ಮಾಡುವಂಥ ಪ್ರಯತ್ನಗಳು ಪಾಲಿಕೆ ಅಧಿಕಾರಿಗಳಿಂದ ಈಗ ಆಗ್ತಾ ಇದೆಯಾ? ಶ್ರುತಿ, ನೀವ್ ಹೇಳಿದ ಹಾಗೇನೆ ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರು ವಲಯದಲ್ಲಿ ಮರಗಳು ಧರೆಗುರುಳುವುದು ಒಂದ್ ರೀತಿಯಲ್ಲಿ ಕಾಮನ್ ಆಗಿದೆ. ಆದ್ರೂ ಕೂಡ ಪಾಲಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತೆ. ಯಾಕಂತಂದ್ರೆ ನಿನ್ನೆ ಬಂದಂತಹ ಮಳೆಯಲ್ಲಿ BBMPಯ ಸುಮಾರು 8 ವಲಯದಲ್ಲಿ 36 ಮರಗಳು ಹಾಗೂ 121 ಕೊಂಬೆಗಳು ಧರೆಗುರುಳಿರುವಂತದ್ದು. ಒಟ್ಟು 27 ಮರ ಹಾಗೂ 75 ಕೊಂಬೆಗಳನ್ನ ಈಗಾಗಲೇ BBMP ತೆರವುಗೊಳಿಸಿದೆ. ಸುಮಾರು ದಕ್ಷಿಣ ಭಾಗ ಹಾಗೂ ಬೊಮ್ಮನಹಳ್ಳಿ ಪೂರ್ವ ವಲಯದಲ್ಲಿ ಸಾಕಷ್ಟು ಮರ ಧರೆಗುರುಳಿರುವಂತದ್ದು. ದಾಸರಳ್ಳಿ ಇರ್ಬೋದು, ಮಹದೇವಪುರ ಇರ್ಬೋದು, ಯಲಹಂಕ ಇರ್ಬೋದು ಹಾಗೂ ಬೊಮ್ಮನಹಳ್ಳಿ RR ನಗರ ಕಂಪ್ಲೀಟ್ ಎಲ್ಲಾ ಕಡೆನೂ ಕೂಡ ಮರಗಳು ಮತ್ತೆ ಕೊಂಬೆಗಳು ಧರೆಗುರುಳಿ ಸಾಕಷ್ಟು ಸಾರ್ವಜನಿಕರಿಗ ವಾಹನಗಳ ಮೇಲೆ ಇರ್ಬೋದು ಅಥವಾ ಮನೆಗಳ ಮೇಲೆ ಬಿದ್ದು ಸಾಕಷ್ಟು ಹಾನಿ ಕೂಡ ಉಂಟಾಗಿರುವಂತದ್ದು. ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಈ ರೀತಿ ಆಗ್ತಾ ಇದ್ರೇನು BBMP ಇದಕ್ಕೆ ಸಂಬಂಧಪಟ್ಟ ಸರಿಯಾದ ಎಚ್ಚರಿಕೆ ಇನ್ನೂ ವಹಿಸಿಲ್ಲ. ಇದಕ್ಕೆ ಒಣದ ಮರಗಳನ್ನಿರ್ಬೋದು ಅಥವಾ ಒಣದ ಕೊಂಬೆಗಳನ್ನಿರ್ಬೋದು ತೆರವುಗೊಳಿಸುವ ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದ ಅವಾಂತರದಲ್ಲಿ ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ಶಮಿ ಶೆಟ್ಟಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.